ಮಾಡ್ಯೂಲ್ಗೆ ಸುಸ್ವಾಗತ. ಈ ಮಾಡ್ಯೂಲ್ ಅಂತ್ಯದ ವೇಳೆಗೆ ಕೆಳಗಿನ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಮೋಡಸ್ಫೋಟ ಏಕೆ ಮತ್ತು ಹೇಗೆ ಸಂಭವಿಸುತ್ತದೆ, ಮೋಡಸ್ಫೋಟದ ಭಯಾನಕ ಪರಿಣಾಮಗಳು, ಹವಾಮಾನ ಬದಲಾವಣೆಯು ಮೋಡಸ್ಫೋಟಕ್ಕೆ ಹೇಗೆ ಕಾರಣವಾಗುತ್ತದೆ, ಮೋಡಸ್ಫೋಟವನ್ನು ತಗ್ಗಿಸುವಿಕೆಯ ತಂತ್ರಗಳು, ಮೋಡಸ್ಫೋಟದ ಸಂದರ್ಭದಲ್ಲಿ ಮಾಡಬೇಕಾದ ಮತ್ತು ಮಾಡಬಾರದ ಕೆಲಸಗಳನ್ನು ತಿಳಿಯೋಣ. ಈ ಮಾಡ್ಯೂಲ್ನಲ್ಲಿ ನಾವು ಮೋಡಸ್ಫೋಟವನ್ನು ಚರ್ಚಿಸುತ್ತೇವೆ. ಮೋಡಸ್ಫೋಟವು ಹಿಮಾಲಯ ಪ್ರದೇಶದಲ್ಲಿ, ವಿಶೇಷವಾಗಿ ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್ ಮತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ ನೈಸರ್ಗಿಕ ಮತ್ತು ಸಾಮಾನ್ಯ ವಿದ್ಯಮಾನವಾಗಿದೆ. ಮೋಡಸ್ಫೋಟ ಮತ್ತು ಸಂಬಂಧಿತ ವಿಪತ್ತುಗಳ ಪ್ರತಿ ವರ್ಷ ಸಾವಿರಾರು ಜನರ ಮೇಲೆ ಪರಿಣಾಮ ಬೀರುತ್ತದೆ, ಜೀವ, ಆಸ್ತಿ, ಜೀವನೋಪಾಯ ಮತ್ತು ಪರಿಸರದ ನಷ್ಟವನ್ನು ಉಂಟುಮಾಡುತ್ತದೆ. ಕೆಲವೇ ಚದರ ಮೀಟರ್ಗಳಷ್ಟು ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿರುವ 1 ಗಂಟೆಯಲ್ಲಿ 100 ಮಿಲಿಮೀಟರ್ಗಿಂತ ಹೆಚ್ಚು ಮಳೆಯಾದರೆ, ಸೀಮಿತ ಪ್ರದೇಶದಲ್ಲಿ ಹಠಾತ್ ಸುರಿಮಳೆಯು ಮೋಡದ ಸ್ಫೋಟವನ್ನು ರೂಪಿಸುತ್ತದೆ. ಮೋಡಗಳು ಒಂದು ಪ್ರದೇಶದ ಮೇಲೆ ಸಿಡಿಯುವ ಘನ ನೀರಿನ ದ್ರವ್ಯರಾಶಿ ಎಂದು ನಾವು ಮೊದಲೇ ನಂಬಿದ್ದರಿಂದ ಇದನ್ನು ಮೋಡದ ಸ್ಫೋಟ ಎಂದು ಕರೆಯಲಾಗುತ್ತದೆ. ಮೋಡಗಳ ಕೆಳಗಿನ ನೆಲದಿಂದ ಬೆಚ್ಚಗಿನ ಗಾಳಿಯು ಧಾವಿಸಿ ತೇವಾಂಶವನ್ನು ತನ್ನೊಂದಿಗೆ ಒಯ್ಯುತ್ತದೆ. ಇದರಿಂದ ಮೋಡದ ಸ್ಫೋಟಗಳು ಸಂಭವಿಸುತ್ತವೆ. ಮಳೆಯು ಸ್ಥಿರವಾಗಿ ಬೀಳಲು ವಿಫಲವಾಗುತ್ತದೆ. ಇದು ಹೊಸ ಹನಿಗಳು ರೂಪುಗೊಂಡಂತೆ ಮತ್ತು ಹಳೆಯ ಹನಿಗಳನ್ನು ಯಾತ್ರಾ ಮೂಲಕ ಅದರೊಳಗೆ ಹಿಂದಕ್ಕೆ ತಳ್ಳುವುದರಿಂದ ಮೋಡಗಳಲ್ಲಿ ಅತಿಯಾದ ಘನೀಕರಣ ಉಂಟಾಗುತ್ತದೆ. ನಂತರ ಗಾಳಿಯ ಪ್ರವಾಹವು ನಿಧಾನಗೊಳ್ಳುತ್ತದೆ ಮತ್ತು ಮೋಡಗಳು ನಂತರದ ಹನಿಗಳನ್ನು ಹಿಡಿದಿಡಲು ಸಾಧ್ಯವಾಗುವುದಿಲ್ಲ. ಭಾರೀ ಮಳೆಯ ಪರಿಣಾಮವಾಗಿ 1 ಎಕರೆ ಭೂಮಿಯಲ್ಲಿ 70,000 ಟನ್ಗಳಷ್ಟು ನೀರು ಸುರಿಯಬಹುದು. ಭಾರತದಲ್ಲಿ ಮೋಡದ ಸ್ಫೋಟವು ಹೆಚ್ಚಾಗಿ ಪರ್ವತಗಳಲ್ಲಿ ಸಂಭವಿಸುತ್ತದೆ. ಅಲ್ಲಿ ಕಡಿಮೆ ಮಳೆಗಾಲದ ಮೋಡಗಳನ್ನು ಎತ್ತರದ ಪರ್ವತಗಳು ನಿಲ್ಲಿಸುತ್ತವೆ. ಆದರೆ ಇದು ಬೇರೆಡೆಯಲ್ಲಿಯೂ ಸಂಭವಿಸಬಹುದು. ಹವಾಮಾನ ವೀಕ್ಷಣಾಲಯಗಳ ಅನುಪಸ್ಥಿತಿಯಿಂದಾಗಿ ಹಿಮಾಲಯದ ಅನೇಕ ಪ್ರದೇಶಗಳಲ್ಲಿ ಮೋಡದ ಸ್ಫೋಟದ ಘಟನೆಗಳು ಸಾಮಾನ್ಯವಾಗಿ ಗಮನಕ್ಕೆ ಬರುವುದಿಲ್ಲ. ಇತರ ಯಾವುದೇ ನೈಸರ್ಗಿಕ ವಿಕೋಪದಂತೆ ಹವಾಮಾನ ಬದಲಾವಣೆಯು ಮೋಡದ ಸ್ಫೋಟಕ್ಕೆ ಸಹ ಸಂಭವಿಸಿದೆ. ಈ ವಿಪತ್ತುಗಳ ತೀವ್ರತೆ ಮತ್ತು ಆವರ್ತನ ಹೆಚ್ಚಾಗಿದೆ. ಜಮ್ಮು ಕಾಶ್ಮೀರ್, ಹಿಮಾಚಲ್ ಪ್ರದೇಶ್ ಮತ್ತು ಉತ್ತರಾಖಂಡದಲ್ಲಿ ಮೋಡದ ಸ್ಫೋಟದ ಘಟನೆಗಳು ಹೆಚ್ಚಾಗಿ ಸಂಭವಿಸುತ್ತವೆ. ಅನೇಕ ಬಾರಿ ಮೋಡದ ಸ್ಫೋಟದ ಘಟನೆಗಳು ನಷ್ಟ ಮತ್ತು ಸಾವು-ನೋವುಗಳು ಉಂಟಾದಾಗ ಮಾತ್ರ ಗಮನಕ್ಕೆ ಬರುತ್ತದೆ. ಈ ಘಟನೆಗಳ ಸಂದರ್ಭದಲ್ಲಿ ಚರಂಡಿಗಳು ಮತ್ತು ತೊರೆಗಳು ಅವಶೇಷಗಳ ಹರಿವಿನಿಂದ ತುಂಬಿ ಹೋಗಿರುವುದನ್ನು ಗಮನಿಸಲಾಗಿದೆ. ಈ ವಿದ್ಯಮಾನದ ಸಮಯದಲ್ಲಿ ಇಳಿಜಾರಿನ ವೈಫಲ್ಯಗಳು ಮತ್ತು ದಂಡೆ ಸವೆತವು ಸಾಮಾನ್ಯವಾಗಿದೆ. ಇದು ತೆರೆದ ಪ್ರದೇಶಗಳಲ್ಲಿ ಶೇಖರಣೆಗೆ ಕಾರಣವಾಗಬಹುದು ಮತ್ತು ನೀರಿನ ಕಾಲುವೆಗಳಲ್ಲಿ ಪ್ರವಾಹ ಸ್ಥಿತಿಯನ್ನು ಉಂಟುಮಾಡಬಹುದು. ಮೋಡಸ್ಫೋಟದ ಕೆಲವು ಪರಿಣಾಮಗಳ ಬಗ್ಗೆ ತಿಳಿಯೋಣ. ಫ್ಲಾಶ್ ಫ್ಲಡ್ಗಳು. ಮೋಡಸ್ಫೋಟವು ಹಠಾತ್ ಮತ್ತು ವಿಪರೀತ ಪರಿಣಾಮ ನೀರಿನ ಪ್ರವಾಹವನ್ನು ಉಂಟುಮಾಡಬಹುದು. ಇದು ವೇಗವಾಗಿ ಹರಿಯುತ್ತದೆ, ಅದರ ದಾರಿಯಲ್ಲಿ ಬರುವ ಎಲ್ಲವನ್ನೂ ನಾಶಪಡಿಸುತ್ತದೆ. ಅವು ಕಲುಷಿತ ಪ್ರವಾಹ ನೀರನ್ನು ಪಡೆಯುತ್ತವೆ, ಅದು ನದಿಗಳು ಮತ್ತು ಆವಾಸ ಸ್ಥಾನಗಳನ್ನು ಕಲುಷಿತಗೊಳಿಸುತ್ತವೆ. ಮೋಡದ ಸ್ಫೋಟದಿಂದ ಪ್ರಚೋದಿಸಲ್ಪಟ್ಟ ಅಭೂತಪೂರ್ವ ಪ್ರವಾಹವು ಹೂಳು ಮತ್ತು ಕೆಸರನ್ನು ಒಯ್ಯುತ್ತದೆ. ಇದು ಬೆಳೆಗಳನ್ನು ನಾಶಮಾಡುತ್ತದೆ. ಭಾರೀ ಮಳೆಯು ಸಾಮಾನ್ಯವಾಗಿ ಭೂಕುಸಿತಗಳನ್ನು ಪ್ರಚೋದಿಸುತ್ತದೆ. ಇದು ಕೆಳಗಿರುವ ವ್ಯಾಪಕ ನಾಶಗಳನ್ನು ಉಂಟುಮಾಡುತ್ತದೆ. ಮೋಡದ ಸ್ಫೋಟದಿಂದ ಉಂಟಾಗುವ ಹಠಾತ್ ಪ್ರವಾಹದಲ್ಲಿ ಜನರು ಮತ್ತು ಜಾನುವಾರುಗಳು ಮುಳುಗುತ್ತವೆ. ಮೋಡದ ಸ್ಫೋಟವು ಕಟ್ಟಡಗಳು ಮತ್ತು ಸೇತುವೆಗಳನ್ನು ನಾಶಪಡಿಸಬಹುದು. ಆಸ್ತಿ ಮತ್ತು ಮೂಲಸೌಕರ್ಯಗಳಿಗೆ ಹಾನಿಯಾಗಬಹುದು. ಹವಾಮಾನ ವೈಫಲ್ಯದ ಸಂದರ್ಭದಲ್ಲಿ ಸಾರಿಗೆ ಮೂಲಸೌಕರ್ಯವು ಹಾನಿಗೊಳಗಾಗಬಹುದು. ರಸ್ತೆಗಳು ಪ್ರವಾಹಕ್ಕೆ ತುತ್ತಾಗುತ್ತವೆ. ಮೋಡದ ಸ್ಫೋಟದಿಂದ ಅಪಘಾತಗಳು ಸಂಭವಿಸುತ್ತವೆ. ಮನೆಗಳು ಕುಸಿದು ಜನರು ಅವಶೇಷಗಳಡಿ ಸಿಲುಕಿಕೊಳ್ಳುತ್ತಾರೆ. ಹಠಾತ್ ಪ್ರವಾಹದಿಂದಾಗಿ ಅಣೆಕಟ್ಟೆಗಳ ಮೇಲೆ ಅಪಾರ ಒತ್ತಡವಿದ್ದು ಅದು ಕುಸಿಯುವಂತೆ ಮಾಡುತ್ತದೆ.
ಮೋಡಸ್ಫೋಟದ ಸಮಯದಲ್ಲಿ ದೀರ್ಘಾವಧಿಯ ವಿದ್ಯುತ್ ಕಡಿತವು ಸಾಮಾನ್ಯವಾಗುತ್ತದೆ. ಮೋಡಸ್ಫೋಟದ ವೇಗವನ್ನು ಅರಿತುಕೊಳ್ಳದೆ ಜನರು ಕ್ಷಣಾರ್ಧದಲ್ಲಿ ಪ್ರವಾಹಕ್ಕೆ ತುತ್ತಾಗುತ್ತಾರೆ. ನೀರು ಮತ್ತು ಅದಕ್ಕೆ ಸಂಬಂಧಿಸಿದ ಕಲ್ಲುಮಣ್ಣುಗಳು ತುಂಬಾ ವೇಗವಾಗಿ ಬರಬಹುದು. ಅದು ನಿಮಗೆ ಯೋಜಿಸಲು ಮತ್ತು ಅಗತ್ಯ ಕ್ರಮ ತೆಗೆದುಕೊಳ್ಳಲು ಹೆಚ್ಚು ಸಮಯ ನೀಡುವುದಿಲ್ಲ. ನೀವು ಇದನ್ನು ತಡೆಯಲು ಯಾವುದೇ ಮಾರ್ಗವಿಲ್ಲ, ಆದರೆ ಹೆಚ್ಚಿನ ಮತ್ತು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸುವ ಎಚ್ಚರಿಕೆಗೆ ನೀವು ಗಮನ ಕೊಡಬೇಕು. ತೆಗೆದುಕೊಳ್ಳಬಹುದಾದ ಕೆಲವು ತಗ್ಗಿಸುವ ಕ್ರಮಗಳು: ಉತ್ತಮ ಪ್ರವಾಹ ಎಚ್ಚರಿಕೆ ವ್ಯವಸ್ಥೆಯನ್ನು ನಿರ್ಮಿಸುವುದು, ಪ್ರವಾಹವನ್ನು ತಡೆದುಕೊಳ್ಳಲು ಸಹಾಯ ಮಾಡಲು ಮನೆಗಳು ಮತ್ತು ವ್ಯವಹಾರಗಳನ್ನು ಮಾರ್ಪಡಿಸುವುದು, ಪ್ರವಾಹ ಮಟ್ಟಕ್ಕಿಂತ ಹೆಚ್ಚಿನ ಕಟ್ಟಡಗಳನ್ನು ನಿರ್ಮಿಸುವುದು, ಆಯಾಕಟ್ಟಿನ ಮರಗಳನ್ನು ನೆಡುವುದು. ಮರಗಳು ಹೆಚ್ಚುವರಿ ಮಳೆ ನೀರನ್ನು ಹೀರಿಕೊಳ್ಳುತ್ತವೆ ಮತ್ತು ಅವು ಮಣ್ಣಿನ ಸವೆತ ಮತ್ತು ಪ್ರವಾಹದಿಂದ ಹಾನಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಈ ಪ್ರದೇಶದಲ್ಲಿ ಸಾಕಷ್ಟು ಪ್ರವಾಹ ತಡೆಗಳಿವೆಯೇ ಎಂದು ನೀವು ಖಚಿತಪಡಿಸಿಕೊಳ್ಳಬೇಕು. ಯಾವಾಗಲೂ ನೀರಿನ ಕಾಲುವೆಗಳಿಂದ ಎತ್ತರದಲ್ಲಿ ಮನೆಗಳನ್ನು ನಿರ್ಮಿಸಿ. ನದಿ ವೀಕ್ಷಣೆಗೆ ಬಿಡಬೇಡಿ. ಇಳಿಜಾರುಗಳು ಶಾಂತವಾಗಿರುವ ಪ್ರದೇಶಗಳಲ್ಲಿಯೂ ಸಹ ನೀರಿನ ನೈಸರ್ಗಿಕ ಹರಿವು ಮಾಡಲು ಪ್ರಯತ್ನಿಸಿ ಮತ್ತು ನಿರ್ಣಾಯಕ ಜಾಗವನ್ನು ಆಯ್ಕೆ ಮಾಡಿ. ಅದು ಅತ್ಯುನ್ನತ ಸ್ಥಳದಿಂದ ಗಮನಾರ್ಹವಾಗಿ ದೂರದ ಜಾಗದಲ್ಲಿದೆ. 19 ಜುಲೈ 2020 ರಾತ್ರಿ ಪಿಥೋರ್ಗಢ್ ಜಿಲ್ಲೆಯ ಮಧ್ಕೋಟ್ ಪ್ರದೇಶದ ತಂಗಾ ಗ್ರಾಮದಲ್ಲಿ ಮೆಗಾಸ್ಫೋಟ ಸಂಭವಿಸಿದೆ. ಈ ಘಟನೆಯು ಭಾರಿ ವಿನಾಶವನ್ನುಂಟುಮಾಡಿತು. ಇದರಲ್ಲಿ 3 ಸಾವನ್ನಪ್ಪಿದರು, 6 ಮಂದಿ ನಾಪತ್ತೆಯಾಗಿದ್ದಾರೆ. ಮೇಲ್ಭಾಗದಲ್ಲಿ ಮೋಡದ ಸ್ಫೋಟವು ನೀರಿನ ಚಾನಲ್ಗಳ ಉದ್ದಕ್ಕೂ ಫ್ಲಾಶ್ ಫ್ಲಡ್ಗಳನ್ನು ಪ್ರಚೋದಿಸಬಹುದು. ಆದ್ದರಿಂದ ಪರ್ವತ ಪ್ರದೇಶದಲ್ಲಿನ ನದಿಗಳ ಬಳಿ ಹೋಗುವ ಜನರು ನೀರಿನ ಬಣ್ಣ ಮತ್ತು ಹರಿವಿನ ಯಾವುದೇ ಬದಲಾವಣೆಗಳಿಗೆ ಎಚ್ಚರಿಕೆ ವಹಿಸಬೇಕು. ಮೋಡದ ಸ್ಫೋಟದ ಸಂದರ್ಭದಲ್ಲಿ ನಾವು ಏನು ಮಾಡಬೇಕೆಂದು ಈಗ ನೋಡೋಣ. ಎಲ್ಲಾ ನಿವಾಸಿಗಳು ಮತ್ತು ಸಾಕುಪ್ರಾಣಿಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಸರಿಸಿ. ಭಾರೀ ಮಳೆಯ ಎಚ್ಚರಿಕೆ ಸಂದರ್ಭದಲ್ಲಿ ಸ್ಥಳಾಂತರಿಸಲು ಗುರುತಿಸಲಾದ ಸೂಕ್ತವಾದ ಎತ್ತರದ ಪ್ರದೇಶ ಮತ್ತು ಆಶ್ರಯವನ್ನು ಇರಿಸಿ. ವಿಶೇಷವಾಗಿ ಈ ಪ್ರದೇಶವು ಭಾರೀ ಮಳೆಯ ಸಾಕ್ಷಿಯಾಗಿರುವಾಗ ಪರ್ವತದಿಂದ ಬರುವ ಯಾವುದೇ ಜೋರಾದ ಶಬ್ದದ ಬಗ್ಗೆ ಎಚ್ಚರದಿಂದಿರಿ. ನೀವು ಗಮನ ಇರಿಸಿ. ಮನುಷ್ಯನು ಅಪಾಯವನ್ನು ಗಮನಿಸುವ ವ್ಯಕ್ತಿಯಾಗಿದ್ದಾನೆ. ಸುದ್ದಿ ನವೀಕರಣಕ್ಕಾಗಿ ರೇಡಿಯೋ ಮತ್ತು ಸ್ಥಳೀಯ ಮಾಧ್ಯಮವನ್ನು ಬಳಸಿ. ಮುಂಚಿನ ಎಚ್ಚರಿಕೆ ಮಾಧ್ಯಮವನ್ನು ಬಳಸಿಕೊಂಡು ಹವಾಮಾನದಲ್ಲಿನ ಬದಲಾವಣೆಗಳು ಮತ್ತು ನವೀಕರಣಗಳ ಕುರಿತು ನಾಗರಿಕರು ಮಾಹಿತಿ ಹೊಂದಿರಬೇಕು. ಕೆಲವು ಆರಂಭಿಕ ಎಚ್ಚರಿಕೆ ಮಾಧ್ಯಮಗಳನ್ನು ನಾವು ತಿಳಿಯೋಣ. ಮೇಘದೂತ ಮಾಧ್ಯಮಗಳ ಸರಳ ಮತ್ತು ಬಳಸಲು ಸುಲಭವಾದ ಮೊಬೈಲ್ ಅಪ್ಲಿಕೇಶನ್ ಮೂಲಕ ರೈತರಿಗೆ ನಿರ್ಣಾಯಕ ಮಾಹಿತಿಯನ್ನು ನೀಡುತ್ತದೆ. ಎನ್ಡಿಎಂಎ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಜಾರಿಗೊಳಿಸಿದ ಸಚೇತ್ ಮೊಬೈಲ್ ಅಪ್ಲಿಕೇಶನ್ ಯಾವುದೇ ವಿಪತ್ತಿನ ಮೊದಲು, ಸಮಯದಲ್ಲಿ ಮತ್ತು ನಂತರ ಸಾಮಾನ್ಯ ಜನರಿಗೆ ಎಚ್ಚರಿಕೆ ಪ್ರಸಾರ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ವಿವಿಧ ಎಚ್ಚರಿಕೆಯನ್ನು ಉತ್ಪಾದಿಸುವ ಏಜೆನ್ಸಿಗಳು ಮತ್ತು ಎಲ್ಲಾ 36 ರಾಜ್ಯಗಳು ಯುಟಿಗಳ ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳಿಂದ ಭಾರತೀಯ ನಾಗರಿಕ ಪ್ರದೇಶ ನಿರ್ದಿಷ್ಟ ಎಚ್ಚರಿಕೆಗಳನ್ನು ಪ್ರಸಾರ ಮಾಡುತ್ತದೆ. ಸಾಧ್ಯವಾದರೆ ನೆರೆಹೊರೆಯವರಿಗೆ ಸಹಾಯ ಮಾಡಿ. ಬಲವಾದ ಹಗ್ಗಗಳು ಮತ್ತು ಸುಸಜ್ಜಿತ ಪ್ರಥಮ ಚಿಕಿತ್ಸೆ ಕಿಟ್ ರಕ್ಷಣಾ ಪ್ರಯತ್ನಗಳು ಹೆಚ್ಚು ಇರಿಸಬೇಕು. ಎತ್ತರದ ಪ್ರದೇಶಗಳಿಗೆ ಸ್ಥಳಾಂತರಿಸುವಾಗ ಸಾಕಷ್ಟು ಆಹಾರ ಸರಬರಾಜುಗಳೊಂದಿಗೆ ಯಾವಾಗಲೂ ತುರ್ತು ಕಿಟ್ ಅನ್ನು ಒಯ್ಯಿರಿ. ಇಲ್ಲಿಯವರೆಗೆ ಮೋಡದ ಸ್ಫೋಟದ ಸಮಯದಲ್ಲಿ ಏನು ಮಾಡಬೇಕೆಂದು ನಾವು ಕಲಿತಿದ್ದೇವೆ. ಈಗ ಮೋಡದ ಸ್ಫೋಟದ ಸಮಯದಲ್ಲಿ ಏನು ಮಾಡಬಾರದು ಎಂದು ತಿಳಿಯೋಣ. ತೆರವಿಗೆ ಕೊನೆಯ ಕ್ಷಣದವರೆಗೆ ಕಾಯಬೇಡಿ. ಕೆಳಮುಖವಾಗಿ ಕಣಿವೆಯ ಕಡೆಗೆ ತ್ವರಿತವಾಗಿ ಚಲಿಸಬೇಡಿ. ಎಚ್ಚರಿಕೆಯಿಂದ ಚಲಿಸಿ. ಕುತೂಹಲ ಅಥವಾ ಸೆಲ್ಫಿಗಾಗಿ ನಿಮ್ಮ ಪ್ರಚೋದನೆಯು ನಿಮ್ಮ ಸುರಕ್ಷತೆಯನ್ನು ಹಿಂದಿಕ್ಕಲು ಬಿಡಬೇಡಿ. ತಕ್ಷಣವೇ ಸ್ಥಳಾಂತರಿಸಿ ಮತ್ತು ಸಾಮಾನುಗಳನ್ನು ಉಳಿಸಲು ಕಾಯಬೇಡಿ. ಮೋಡ ಸ್ಫೋಟ ಪ್ರವಾಹಕ್ಕೆ ಕಾರಣವಾಗಿದ್ದರೆ
ಪ್ರವಾಹದ ನೀರಿನಿಂದ ದೂರವಿರಿ. ಇದು ಕಲುಷಿತ ಅಥವಾ ಅಪಾಯಕಾರಿ ಪದಾರ್ಥಗಳಾಗಿರಬಹುದು. ಚಲಿಸುವ ನೀರಿನಿಂದ ದೂರವಿರಿ. ಅದು ನಿಮ್ಮನ್ನು ನಿಮ್ಮ ಪಾದಗಳಿಂದ ಬೀಳಿಸಬಹುದು. ತುರ್ತು ಮಾರ್ಗದಿಂದ ಹೊರಗುಳಿಯಿರಿ. ಇದರಿಂದ ಅವರು ತಮ್ಮ ಕೆಲಸವನ್ನು ಸುಲಭವಾಗಿ ಮಾಡಬಹುದು. ಕಲುಷಿತವಾಗುವ ಸಾಧ್ಯತೆಯಿರುವ ಯಾವುದೇ ಆಹಾರವನ್ನು ತಿನ್ನಬೇಡಿ ಅಥವಾ ಕುಡಿಯಬೇಡಿ. ಆಹಾರ ತಯಾರಿಕೆಗೆ ಸಂಭಾವ್ಯ ಕಲುಷಿತ ನೀರನ್ನು ಬಳಸಬೇಡಿ. ಲೂಟಿಯ ಹೆಚ್ಚಿನ ಸಂಭವದಿಂದಾಗಿ ನಿಮ್ಮ ಆಸ್ತಿಯನ್ನು ಬಿಡುವಾಗ ಬಾಗಿಲು ಮತ್ತು ಕಿಟಕಿಗಳನ್ನು ತೆರೆಯಬೇಡಿ. ಸ್ವಯಂ ಸೇವಕರು ಅನೇಕ ರೀತಿಯಲ್ಲಿ ಸಹಾಯ ಮಾಡಬಹುದು. ಸ್ವಯಂ ಸೇವಕರು ಯಾವುದೇ ಏಜೆನ್ಸಿಗೆ ಸಮುದಾಯದ ಕೇಂದ್ರಬಿಂದುವಾಗಿರಬಹುದು. ಸ್ವಯಂ ಸೇವಕರು ಸರ್ಕಾರ ಸಲಹೆಯ ಸಂದೇಹವಾಹಕರಾಗಿ ಕಾರ್ಯನಿರ್ವಹಿಸಬಹುದು ಮತ್ತು ಎಚ್ಚರಿಕೆಯನ್ನು ಪ್ರಸಾರ ಮಾಡಬಹುದು. ಪೀಡಿತ ಪ್ರದೇಶದಿಂದ ಜನರನ್ನು ಸ್ಥಳಾಂತರಿಸಲು ಸ್ವಯಂ ಸೇವಕರು ಸಹಾಯ ಮಾಡಬಹುದು. ಸ್ವಯಂ ಸೇವಕರು ವಿವಿಧ ಸೇವೆಗಳಿಗಾಗಿ ಪರಿಹಾರ ಶಿಬಿರದಲ್ಲಿ ಸೇವೆ ಸಲ್ಲಿಸಬಹುದು. ಸ್ವಯಂ ಸೇವಕರು ಉಪಯುಕ್ತತೆಗಳ ಮರುಸ್ಥಾಪನೆಯಲ್ಲಿ ಸರ್ಕಾರಿ ಏಜೆನ್ಸಿಗಳಿಗೆ ಸಹಾಯ ಮಾಡಬಹುದು. ಸ್ವಯಂ ಸೇವಕರನ್ನು ರಾಜ್ಯವು ಎಲ್ಲಾ ರೀತಿಯ ಸಾಮಾನ್ಯ ಸೇವೆಗಳಲ್ಲಿ ಬಳಸಿಕೊಳ್ಳಬಹುದು. ಈ ಮಾಡ್ಯೂಲ್ನಲ್ಲಿ ಚರ್ಚಿಸಲಾದ ಪ್ರಮುಖ ಅಂಶಗಳು: ಕಿಲೋಮೀಟರ್ಗಳಷ್ಟು ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿರುವ 1 ಗಂಟೆಯಲ್ಲಿ 100 ಮಿಲಿಮೀಟರ್ಗಿಂತ ಹೆಚ್ಚು ಮಳೆಯಾದರೆ ಸೀಮಿತ ಪ್ರದೇಶದಲ್ಲಿ ಹಠಾತ್ ಮಳೆಯು ಮೆಗಾಸ್ಫೋಟವನ್ನು ರೂಪಿಸುತ್ತದೆ. ಮೋಡಸ್ಫೋಟವು ಹಠಾತ್ ಮತ್ತು ವಿಪರೀತ ಪ್ರಮಾಣದ ನೀರಿನ ಪ್ರವಾಹವನ್ನು ಉಂಟುಮಾಡಬಹುದು. ಇದು ವೇಗವಾಗಿ ಹರಿಯುತ್ತದೆ ಮತ್ತು ಅದರ ದಾರಿಯಲ್ಲಿ ಬರುವ ಎಲ್ಲವನ್ನೂ ನಾಶಪಡಿಸುತ್ತದೆ. ಮುಂಚಿನ ಎಚ್ಚರಿಕೆ ಮಾಧ್ಯಮಗಳನ್ನು ಬಳಸಿಕೊಂಡು ಹವಾಮಾನದಲ್ಲಿನ ಬದಲಾವಣೆಗಳು ಮತ್ತು ನವೀಕರಣಗಳ ಕುರಿತು ನಾಗರಿಕರು ಮಾಹಿತಿ ಹೊಂದಿರಬೇಕು. ಮೇಘದೂತ ಅಪ್ಲಿಕೇಶನ್ ಸರಳ ಮತ್ತು ಬಳಸುವ ಸುಲಭವಾದ ಮೊಬೈಲ್ ಅಪ್ಲಿಕೇಶನ್ ಮೂಲಕ ರೈತರಿಗೆ ನಿರ್ಣಾಯಕ ಮಾಹಿತಿಯನ್ನು ನೀಡುತ್ತದೆ. ಎತ್ತರದ ಪ್ರದೇಶಗಳಿಗೆ ಸ್ಥಳಾಂತರಿಸುವಾಗ ಸಾಕಷ್ಟು ಆಹಾರ ಸರಬರಾಜುಗಳೊಂದಿಗೆ ಯಾವಾಗಲೂ ತುರ್ತು ಕಿಟ್ ಅನ್ನು ಒಯ್ಯಿರಿ. ಬಹಿರಂಗವಾಗಿ ಏನನ್ನು ತಿನ್ನಬೇಡಿ ಅಥವಾ ಕುಡಿಯಬೇಡಿ, ಅದು ಕಲುಷಿತವಾಗುವ ಸಾಧ್ಯತೆಯಿದೆ. ಈಗ ವಿಷಯದ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಪರಿಶೀಲಿಸುವ ಸಮಯ. ಇದು ಮೌಲ್ಯಮಾಪನ ವ್ಯಾಯಾಮ. ಪ್ರತಿಯೊಂದು ಪ್ರಶ್ನೆಯು ಸಮಾನ ಅಂಕವನ್ನು ಹೊಂದಿದೆ. ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ನೀವು ಕನಿಷ್ಠ 60% ಅಂಕಗಳನ್ನು ಗಳಿಸಬೇಕು. ಪ್ರಶ್ನೆಗಳನ್ನು ಎಚ್ಚರಿಕೆಯಿಂದ ಓದಿ ಮತ್ತು ಸೂಕ್ತವಾದ ಉತ್ತರವನ್ನು ನೀಡಿ. ಅಭಿನಂದನೆಗಳು!